ಹಿಂಗೆಲ್ಲ ಭಿಕ್ಷೆ ಕುಂತಾರಲ್ಲ ಹೆಂಗೆ ಪಿಟ್ ಮಾಡ್ತಾರೆ ಅಂತ ನನಗೆ ಗೊತ್ತಾಯ್ತಿಲ್ಲ. ವೀಡಿಯೋನ ಕೊನೆಯವರು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಬನ್ನಿ. ಹಲೋ ಗೈಸ್, ಮಂಗಳವಾರದ ಬುಧವಾರದ ವೀಡಿಯೋ ಇದಾಗಿರುತ್ತೆ. ಸೊ ನಾನು ಹೇಳಿದೆ ನಿಮಗೆ, ಸೊ ಮನೆ ಕೆಲಸ ವರ್ಕ್ ಮಾಡಿರೋದ್ರಿಂದ ಸ್ವಲ್ಪ ರಿಸ್ಕ್ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ವೀಡಿಯೋ ಅಪ್ಲೋಡ್ ಮಾಡೋಕ್ಕಿಲ್ಲ. ದಯವಿಟ್ಟು ಬೇಜಾರು ಕೊಡಿ. ಎಲ್ಲರದ್ದು ಕಾಫಿ ಆಯಿತು ಅಂದ್ಕೊಳ್ತೀನಿ. ವೆರಿ ವೆರಿ ಗುಡ್ ಮಾರ್ನಿಂಗ್ ಹೇಳ್ತಾ, ಸೊ ನಾನು ಬಂದೆ ನಮ್ಮ ಗದ್ದೆ ಹತ್ರ ಬಂದುಬಿಟ್ಟು ಅಲ್ಲಿ ಒಂದು ವೀವ್ಸ್ ತಗೊಂಡು ನಾನು ಸ್ವಲ್ಪ ಕಿರ್ಗಾಲ್ಗೆ ಹೋಗ್ಬೇಕಿತ್ತು, ಸ್ವಲ್ಪ ಐಟಮ್ ತರಬೇಕಿತ್ತು. ಸೊ ಅದನ್ನು ತಗೊಬರಮ್ಮ ಅಂತ ನಾನು ಒಳ್ಳೆ ಸಾಂಗ್ ಹಾಕೊಂಡು ಹೋಯ್ತಾ ಇದ್ದೆ. ಕಿವಿಗೆ ತಂಪು ಮೊಬೈಲ್ ಹಾಕ್ಬಿಟ್ಟು ಹೋಗ್ತಾಯಿದ್ರೆ. ಸೊ ಏನು ಹೇಳ್ತೀರಾ, ಒಂದಲ್ಲಿ ಎಷ್ಟೇ ಟೆನ್ಸರಲ್ಲಿ ಹ್ಯಾಪಿಯಾಗಿರಬೇಕು. ಸೊ ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದೆ, ಕೆಲ್ಸಕ್ಕೆ ಹೋಗ್ಬೇಕಿತ್ತಲ್ಲ. ಸೊ ಎಲ್ಲ ಪ್ರಿಪೇರ್ ಮಾಡಿ ಮಡಗಿದ್ರು. ಸೊ ಬೆಳಗ್ಗೆ ಟೈಮು ಬಾದಾಮಿ, ಗೋಡಂಬಿ, ಬಾಳೆಹಣ್ಣು, ಸೊ ಮೊಸರು ಎಲ್ಲನೂ ಮಿಕ್ಸ್ ಮಾಡಿ ಕೊಡ್ತಾರೆ. ಸೊ ಅದನ್ನು ತಿಂದೇ ಹೊಟ್ಟೆ ತುಂಬಿಡ್ತೆ, ಇನ್ನು ನಾಶ ಮಾಡೋಕ್ಕಾಗತ್ತೆ. ಸೊ ಕೊಟ್ಟಿದ್ರು, ಅಂತೂ ಇತ್ತು ಖಾಲಿ ಮಾಡಿದೆ ಬಾದಾಮಿ ಎಲ್ಲ. ಸೊ ವರ್ಕ್ ಹತ್ರ ಬಂದೆ. ಇವತ್ತಿನ ವರ್ಕ್ ಹೇಗಿದೆ ಅಂತ ನಾಳೆ ಅಪ್ಲೋಡ್ ಮಾಡ್ತೀನಿ. ಸೊ ನಮ್ಮ ಶಿಷ್ಯ ಬೇರೆ ಬಂದು ನಮ್ಮ ಕಡೆಯವರೆಲ್ಲ ಬಂದಿದ್ರು. ಇವತ್ತು ಒಂದು 3 ಲಕ್ಷ ಇಟ್ಟು ಬಂದಿದ್ರು ಕೆಲಸಕ್ಕೆ. ಸೊ ಫಸ್ಟು ತಿಂಡಿ ಮಾಡ್ಕೊಂಡು ಬಾ ಅಂದ್ಬಿಟ್ಟು ಗೋಡೆ ಬಡ್ದ್ಬಿಟ್ಟು ತಿಂಡಿ ಮಾಡೋಕ್ಕೆ ಬಂದ್ವಿ. ಸೊ ತಿಂಡಿ ಚಿತ್ರಾನ್ನ ರೆಡಿಯಾಗಿತ್ತು, ಬೋಂಡಾ ಬಿಸಿ. ಸೊ ಕ್ಯೂಟಾಗಿ ಸೂಪರಾಗಿತ್ತು. ಸೊ ಕೈಗಳೆಲ್ಲ ನಂದು ಸಿಮೆಂಟ್ ತೂತ್ಬಿಟ್ಟಿದೆ, ಅದಕ್ಕೋಸ್ಕರ ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. ಬೇಜಾರು ಮಾಡ್ಕೊಬಿಡಿ ಫ್ರೆಂಡ್ಸ್. ಇಲ್ಲಿಂದ ಬಂದ್ಬಿಟ್ಟು ನಮ್ಮ ಕಾರ್ಪೆಂಟ್ರ್ ಫೋನ್ ಮಾಡಿದ್ರು. ಸೊ ನಾವು ಡೋರ್ ಹೇಳಿದ್ದಲ್ಲಿ ನಿಮಗೆ ಡೋರು ಅದನ್ನು ಕೆತ್ತನೆ ಮಾಡ್ತಾಯಿದ್ದಾರೆ, ಸ್ವಲ್ಪ ಬಂದು ನೋಡ್ಕೊಂಡು ಹೋಗ್ಬಿಡಿ ಅಂತ. ಸೊ ನಾನೇ ನೋಡೋದು, ನೀವು ಮಾಡಿ ಅಂತ ಬಂದು ಹೋಗೋಣ ಒಂದು ಟ್ರಿಪ್ ಅಂದರು. ಸೊ ಕೆಲಸದಿಂದ ನಾನು ಬಂದೆ. ಸೊ ಇಲ್ಲಿ ನೋಡಿ, ಕಲೆ ಅಂದರೆ ಇದು ಕಣ್ರಿ, ಕಲೆ ಏನು ರೀ ಕಲೆ, ಕೆತ್ತನೆ ಮಾಡ್ತಾರೆ. ಸೊ ಈ ಲಾಸ್ಟ್ ಫೈನಲ್ಗೆ ಯಾವ ಥರ ಫಿನಿಶಿಂಗ್ ಬರುತ್ತೆ ಅಂತ ತೋರಿಸ್ತೀನಿ. ಆದ್ರೂ ಕಲೆಗೆ ನೀವು ಬೆಲೆನೇ ಕೊಡೋಕ್ಕೋಗಲ್ಲ. ಇಂಥವ್ರಿಗೆ ಸಪೋರ್ಟ್ ಮಾಡಿರಿ. ನೋಡಿರಿ, ಕೆತ್ತನೆ ಇದೆಯಲ್ಲ, ಸೊ ಇದು ನಿಜವಾದ ಕಲಾವಿದ ಇವರು. ಸೊ ಇವ್ರಿಗೆ ಸಪೋರ್ಟ್ ಮಾಡಿ. ಸೊ ಈ ವಿಡಿಯೋ ನೋಡ್ತಾರೆ ಎಲ್ಲರೂ, ದಯವಿಟ್ಟು ಕ್ಷಮೆ ಇರಲಿ. ಮತ್ತೊಮ್ಮೆ 2 ಡೇಸ್ಗೆ ಒಂದ್ಸಲ ಬ್ಲಾಗ್ ಓಪನ್ ಮಾಡ್ತಾಯಿದ್ದೀನಿ, ದಯವಿಟ್ಟು. ಸೊ ಅದನ್ನು ಮುಗಿಸ್ಕೊಂಡು ಹೆಂಗೂ ಮಧ್ಯಾಹ್ನ ಆಗಿತ್ತಲ್ಲ, ಊಟ ರೆಡಿ ಆಗಿತ್ತು. ಸೊ ನನ್ನ ಫೇವರೇಟ್ ನುಗ್ಗಕಾಯಿ ಸೂಪರಾಗಿದೆ ಕಣ್ರಿ. ಸಾಂಬಾರು ಮಾತ್ರ ನಮ್ಮ ಹಳ್ಳಿ ಕಡೆ ಈ ಟೇಸ್ಟು ನುಗ್ಗಕಾಯಿ ತಿಂತಾಯಿದ್ರೆ ಸಾಂಬಾರು ಸೂಪರಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ವರ್ಕು ಇವತ್ತು ಇಲ್ಲೇ ಊರಲ್ಲೇ ಇರೋದ್ರಿಂದ ಸೊ ಊರಲ್ಲೇ ಮಾಡ್ತಾಯಿದ್ದೀವಿ. ಸೊ ನಮ್ಮನೆ ಕೆಲಸ ಮುಗೀತು, ಸ್ವಲ್ಪ ಟೈಲ್ಸ್ ಎಲ್ಲ ಮುಗಿದು ಇದಕ್ಕೆ ಬಂದೆ. ಸೊ ಅಲ್ಲಿಂದ ಬಂದ್ಬಿಟ್ಟು ಸರ್ಕಲ್ಗೆ ಬಂದೆ ಕಣ್ರಿ. ನೋಡ್ರಿ, ಇಲ್ಲಿ ನನಗಂತ ತಲೆನೇ ಕೆಟ್ಟೋಯ್ತು. ಇಷ್ಟೊಂದಾರಿ ಎಲ್ಲನೂ ಬಿಚ್ಚಾಕಿ ಕುಡ್ಕೊಂತಿರಲ್ಲ ಸ್ಕೂಟ್ರು ಬಾಟಮ್ಗಳಲ್ಲಿ, ಮತ್ತೆ ಹೆಂಗೆ ಫಿಟ್ ಮಾಡ್ತಾರೆ ನನಗೆ ತಲೆ ಕೆಟ್ಟೋಗೈತೆ. ನೋಡ್ರಿ, ಅವರು ಹೆಂಗೆ ಟ್ಯಾಲೆಂಟ್ ಇದೆ ಅಂದರೆ ಅವ್ರಿಗೆ, ಮೆಕ್ಯಾನಿಕ್ಗಳಿಗೆ ಯಪ್ಪ ಎಲ್ಲನೂ ಬಿಚ್ಚಿ ನೂನು ಓದ್ಬಿಟ್ಟಿದ್ದಾರೆ. ಸೊ ಪಾರ್ಟ್ಸ್ನು ಸುಧಾ ನಾನು ಒಂದು ವೀಡಿಯೋ ಕ್ಲಿಪ್